ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಡ್ಯಾಂಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂತಹ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂತ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂತದ್ದು. ಮೇ ಜೂನ್ ಅಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದ್ರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ತರ ಒಳಹರಿವು ಹೆಚ್ಚಾದ್ರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿಯಾಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮ್ಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದ್ರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ನೋಡಿ, ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರೋದನ್ನ ಕೂಡ ಗಮನಿಸಿದ್ವಿ. ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಡ್ಯಾಂಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂತಹ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂತ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂತದ್ದು. ಮೇ ಜೂನ್ ಅಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದ್ರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ತರ ಒಳಹರಿವು ಹೆಚ್ಚಾದ್ರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿಯಾಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮ್ಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದ್ರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ನೋಡಿ, ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರೋದನ್ನ ಕೂಡ ಗಮನಿಸಿದ್ವಿ. ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಡ್ಯಾಂಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂತಹ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂತ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂತದ್ದು. ಮೇ ಜೂನ್ ಅಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದ್ರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ತರ ಒಳಹರಿವು ಹೆಚ್ಚಾದ್ರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿಯಾಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮ್ಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದ್ರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ನೋಡಿ, ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರೋದನ್ನ ಕೂಡ ಗಮನಿಸಿದ್ವಿ.
ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತ ಎಲ್ಲಾ ಡ್ಯಾಂಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂತಹ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂತ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂತದ್ದು. ಮೇ ಜೂನ್ ಅಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದ್ರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ತರ ಒಳಹರಿವು ಹೆಚ್ಚಾದ್ರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿಯಾಗಿ ಹೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ, ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿ ಆಗಿದೆ. ನಿಮ್ಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದ್ರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರೋದನ್ನ ಕೂಡ ಗಮನಿಸಿದ್ವಿ. ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತ ಎಲ್ಲಾ ಡ್ಯಾಂಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂತಹ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂತ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂತದ್ದು. ಮೇ ಜೂನ್ ಅಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದ್ರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ತರ ಒಳಹರಿವು ಹೆಚ್ಚಾದ್ರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿಯಾಗಿ ಹೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ, ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮ್ಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದ್ರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರೋದನ್ನ ಕೂಡ ಗಮನಿಸಿದ್ವಿ.